ನಾನು ಕಲಿತಿದ್ದು ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಕೇಳಿದ್ದೆಲ್ಲ ಹಿಂದೂಸ್ತಾನಿ ಸಂಗೀತ, ಹಾಡಿದ್ದೆಲ್ಲ ಜನಪದ ಸಂಗೀತ, ಬರೆದಿದ್ದೆಲ್ಲ ಭಕ್ತಿ ಸಂಗೀತ. ನಾನು ಭಕ್ತಿಯ ಸಾಹಿತ್ಯವನ್ನು ಬರೆದರೂ ಕೂಡ ಭಾವಗೀತಾತ್ಮಕವಾದಂತಹ ಭಾವ ಅಂಶಗಳನ್ನು ಮನಸ್ಸಲ್ಲಿ ಇಟ್ಕೊಂಡೇ ನಾನು ಬರೆದಿದ್ದರಿಂದ ಆ ಹಾಡುಗಳು ಕೂಡ ಇಂದಿಗೂ ಜೀವಂತವಾಗಿದೆ. ನಾನು ಉನ್ನಿಕೃಷ್ಣನ್ ಅವ್ರ ಹತ್ರ ಕೂಡ ಒಂದು ಕ್ಯಾಸೆಟ್ನ ಹಾಡಿಸಿದೆ. ಅವರು ಹಾಡುವಾಗಿದ್ದಂತಹ ಒಂದು ಶಿಸ್ತು, ಅವ್ರು ಬರೋದು ಇಂಗ್ಲೀಷಲ್ಲಿ ಬರ್ಕೊಳ್ತಾ ಇದ್ರು. ಆ ಇಂಗ್ಲೀಷಲ್ಲಿ ಬರ್ಕೊಂಡ್ರು ಎಷ್ಟು ಕರೆಕ್ಟ್ ಹಾಡಿದ್ರು ಅಂದರೆ, ಕನ್ನಡದವರಾದರೂ ತಪ್ಪು ಮಾಡ್ಬೋದು, ಮಹಾಪ್ರಾಣ ಅಲ್ಪಪ್ರಾಣ, ಅವ್ರು ಮಾತ್ರ ಒಂದು ಕೂಡ ತಪ್ಪನ್ನು ಮಾಡಲಿಲ್ಲ. ನಾನು ಕೆಲವು ರಾಗಗಳನ್ನ ಗೊತ್ತಾಗಲಿ, ನನ್ನ ಅನೇಕ ಶಿಷ್ಯರಿಗೆ ರಾಗಗಳ ಪರಿಚಯ ಆಗಲಿ ಅಂತ ಹೇಳಿ ರಾಗಗಳ ಹೆಸರು ಇರುವಂಥ ಹಾಡುಗಳನ್ನ ರಚನೆ ಮಾಡಿ ನಾನು ಧ್ವನಿಮುದ್ರಣ ಮಾಡಿದ್ದೀನಿ. ಅದರಲ್ಲಿ ನಿಮಗೆ ಒಂದು ಸ್ಯಾಂಪಲ್ ಈಗ ಉನ್ನಿಕೃಷ್ಣನ್ ಅವರು ಹಾಡಿರುವಂತಹ ಒಂದು ಗೀತೆ, ಹಂಸಧ್ವನಿಯು ಕೇಳದೆ ನಿನಗೆ ಶಾರದೆ. ಸರಿ ಗ ಪನಿ ಸ ಹಂಸಧ್ವನಿಯು ಕೇಳದೆ ನಿನಗೆ ಶಾರದೆ, ನಿನ್ನ ಹಂಸಧ್ವನಿಯು ಕೇಳದೆ ನಿನಗೆ ಶಾರದೆ. ಶೃಂಗಪುರದವರ ತುಂಗೆ ತೀರದ ಮಂಗಳಾಂಗಿ ಪರಬ್ರಹ್ಮನ ರಾಣಿ, ಶೃಂಗಪುರದವರ ತುಂಗೆ ತೀರದ ಮಂಗಳಾಂಗಿ ಪರಬ್ರಹ್ಮನ ರಾಣಿ, ಹಂಸಧ್ವನಿಯು ಕೇಳದೆ ನಿನಗೆ ಶಾರದೆ, ನಿನ್ನ ಹಂಸಧ್ವನಿಯು ಕೇಳದೆ ನಿನಗೆ ಶಾರದೆ. ಮಾಣಿಕ್ಯ ವೀಣೆಯ ನುಡಿಸುತ್ತನಿ ಮರೆತೆಯ ಮಮತೆಯ ಮಕ್ಕಳನು, ಮಾಣಿಕ್ಯ ವೀಣೆಯ ನುಡಿಸುತ್ತನಿ ಮರೆತೆಯ ಮಮತೆಯ ಮಕ್ಕಳನು, ಮಧುರ ಭಾಷಿಣಿ ಸದಯ ರೂಪಿಣಿ ಮಂಜುಳ ಭಾಷಿಣಿ ಶಾರದೆ, ಮಧುರ ಭಾಷಿಣಿ ಸದಯ ರೂಪಿಣಿ ಮಂಜುಳ ಭಾಷಿಣಿ ಶಾರದೆ. ನಿನ್ನ ಹಂಸಧ್ವನಿಯು ಕೇಳದೆ ನಿನಗೆ ಶಾರದೆ, ನಿನ್ನ ಹಂಸಧ್ವನಿಯು ಕೇಳದೆ ನಿನಗೆ ಶಾರದೆ. ಶೃಂಗಪುರದವರ ತುಂಗೆ ತೀರದ ಮಂಗಳಾಂಗಿ ಪರಬ್ರಹ್ಮ